ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಮಿಂಟೋ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಸುಜಾತ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಈಗ ಗೊತ್ತಾಯಿತು ನನಗೆ ವಿಚಾರ, ತಾವು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂತ. ಯಾವಾಗಿಂದ ಮೇಡಮ್ ಇದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿರೋದು? ಈಗ ಒಂದು ವಾರದಿಂದ ನಮಗೆ 7 ಕೋವಿಡ್ ಪಾಸಿಟಿವ್ ಪೇಷಂಟ್ಸು ನಮ್ಮ TCC ಮತ್ತೆ MPB ಬ್ಲಾಕ್ ಅಲ್ಲಿ ಇದ್ದಾರೆ. ಕೋವಿಡ್ ಪಾಸಿಟಿವ್ ಅಲ್ಲಿ ಮ್ಯೂಕೋರ್ಮೈಕೋಸಿಸ್ ಇರೋದನ್ನ 7 ಜನಕ್ಕೆ ಅಲ್ಲಿ ಅಡ್ಮಿಟ್ ಮಾಡಿದ್ವಿ. ಇನ್ನು 7 ಔಟ್ ಪೇಷಂಟ್ ರೀತಿಲೇ ಬಂದು ನಾವು ಪುನಃ ENT ಅವ್ರಿಗೆ ರೆಫರ್ ಮಾಡಿ ಪುನಃ ಇನ್ವೆಸ್ಟಿಗೇಷನ್ಸ್ ರೆಫರ್ ಮಾಡಿದ್ದೀವಿ. ಅವರು ಐದರ್ ಬೌರಿಂಗ್ ಇಲ್ಲ ಬೇರೆ ಕಡೆ ಸೆಂಟ್ ಜಾನ್ಸ್ ಅಂತ ಕಡೆ ಹೋಗಿನೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಯಾರು ಅಂದ್ರೆ ಪೋಸ್ಟ್ ಕೋವಿಡ್ ಇರೋರು. ಯಾಕಂದ್ರೆ ನಮ್ಮಲ್ಲಿ ಕೋವಿಡ್ ಪಾಸಿಟಿವ್ ಬೆಡ್ಸ್ ಇದೆ, ಪೋಸ್ಟ್ ಕೋವಿಡ್ಗೆ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಇನ್ನು ಬೆಡ್ಸ್, ಯಾಕಂದ್ರೆ ಎಲ್ಲಾನು ಕೋವಿಡ್ ಬೆಡ್ಸ್ ಇರೋದಕ್ಕೆ ಪೋಸ್ಟ್ ಕೋವಿಡ್ ಬೆಡ್ಸ್ಗೆ ನಮಗೆ ಅನುಕೂಲತೆ ಇಲ್ಲ ಇನ್ನು. ಅಂಡ್ ಇದು ICU ಸೆಟ್ಟಿಂಗ್ಗೆ ಬೇಕಾಗುತ್ತೆ. ಯಾಕಂದ್ರೆ ಈಗ ಹೆಂಗಂದ್ರೆ ಕಾಯಿಲೆಯಿಂದಾನೇ ಮುಂಚೆ ತೊಂದರೆ ಇರೋದು ನೂರಾರು, ಅಂದ್ರೆ ಎಲ್ಲಾ ಆರ್ಗನ್ಸ್ಗಳು ಮುಂಚೆನೆ ಕೋವಿಡ್ ಇಂದ ತೊಂದರೆ ಆಗಿರುತ್ತೆ. ಅದ್ರ ಜೊತೆಗೆ ಪೋಸ್ಟ್ ಕೋವಿಡ್ ಸ್ಟೇಟ್ ಅಲ್ಲಿ ಪುನಃ ಮೂಗು, ಕಣ್ಣು ಮತ್ತೆ ಮಿದ್ಲಿಗೆ ಹರಡುವಂತ ಈ ಬ್ಲ್ಯಾಕ್ ಫಂಗಸ್ ಇಂದ ಪುನಃ ಅವರು ಸಿಕ್ಕಾಪಟ್ಟೆ ಸಿಸ್ಟಮಿಕ್ ಕಂಡೀಷನ್ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಇದು ಮ್ಯಾನೇಜ್ ಮಾಡಕ್ಕೆ ಪುನಃ ICU ಸೆಟಪ್ ಬೇಕಾಗುತ್ತೆ. ಹೀಗಾಗಿ ಇದು ತುಂಬಾ ತೊಂದರೆ ಕೊಡುವಂತ ಸನ್ನಿವೇಶ. ಈಗ ಇದು ಕೋವಿಡ್ ಪೇಷಂಟ್ಗಳಲ್ಲೂ ಕಾಣಿಸ್ಕೋತಾ ಇದೆ, ಪೋಸ್ಟ್ ಕೋವಿಡ್ ಪೇಷಂಟ್ಗಳಲ್ಲೂ ಕಾಣಿಸ್ಕೋತಾ ಇದೆ ಅಂತನಾ ಹಾಗಾದ್ರೆ ಅರ್ಥ? ಹೌದು. ಕೋವಿಡ್ ಮುಂಚೆನೆ ಅವರು ಸಿಕ್ಕಾಪಟ್ಟೆ ಅಂದ್ರೆ ಶುಗರ್ ಜಾಸ್ತಿ ಇದ್ದು, ಡಯಾಬಿಟಿಕ್ ಕೀಟೋಸಿಡೋಸಿಸ್ ಇದ್ದು, ICU ಸೆಟ್ಟಿಂಗ್ ಅಲ್ಲಿ ಅವ್ರಿಗೆ ಕಂಟಿನ್ಯೂಸ್ ಆಕ್ಸಿಜನ್ ಫ್ಲೋ ಬೇಕು, ಹೈ ಫ್ಲೋ ನೇಸಲ್ ಆಕ್ಸಿಜನ್ ಆಗಲಿ ಇಲ್ಲ ಆಕ್ಸಿಜನ್ ಡಿಪೆಂಡೆನ್ಸಿ ಇದ್ದು, ಇವರೆಲ್ಲ ಇದ್ದವರಲ್ಲೂ ಬೇರೆ ತೊಂದರೆಗಳ ಜೊತೆ ಅಂದ್ರೆ ಅವರು ಲಂಗ್ ಕೆಪಾಸಿಟಿ ಕಡಿಮೆ ಆಗಿದ್ದು, ಮತ್ತು ಕಂಟಿನ್ಯೂಸ್ ಆಕ್ಸಿಜನ್ ಡಿಪೆಂಡೆನ್ಸಿ ಇದ್ದು, ಮತ್ತೆ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಕಂಟಿನ್ಯೂಸ್ ನಡೀತಾ ಇದ್ದು, ಇಂಥವ್ರಲ್ಲೂ ಈ ಕಪ್ಪು ಫಂಗಸ್ ಮ್ಯೂಕೋರ್ಮೈಕೋಸಿಸ್ ಅಂತೀವಿ, ಇದು ಕಂಡು ಬಂದಿದೆ. ಇದು ಆ ಕೋವಿಡ್ ಟ್ರೀಟ್ಮೆಂಟ್ ಜೊತೆಗೇನೆ ಇದಕ್ಕೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಇದು ಎಷ್ಟು ಮಟ್ಟಿಗೆ ಫಲ್ಮಿನೆನ್ಸ್ ಎಷ್ಟು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಮಿದ್ಲಿಗೆ ಹೋದ್ರಂತೂ ಇವ್ರದ್ದು ಸಿಕ್ಕಾಪಟ್ಟೆ ಲೈಫ್ ಥ್ರೆಟ್ನಿಂಗ್ ಅಂತ ಹೇಳಕ್ಕಾಗುತ್ತೆ. ಮಿದ್ಲಿಗೆ ಒಂದ್ಸತಿ ಇದು ಸ್ಪ್ರೆಡ್ ಆಯ್ತು ಅಂದ್ರೆ ಕಂಟ್ರೋಲ್ ಮಾಡಿ ಇವರು ಪೂರ್ತಿ ನಾರ್ಮಲ್ಗೆ ಬರ್ತಾರಂತ ಹೇಳೋದು ತುಂಬಾ ಕಡಿಮೆ ಚಾನ್ಸಸ್. ಮೇಡಮ್, ಈಗ 2 ಸಾವಾಗಿದೆ ಅಂತಕ್ಕಂಥ ಮಾಹಿತಿ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅದೇ ನಾನು ಹೇಳ್ದಂಗೆ ಇದು ಕೋವಿಡ್ ರಿಲೇಟೆಡ್ ಕಾಂಪ್ಲಿಕೇಶನ್ಸು ಅದರಿಂದನೂ ಆಗಿರುತ್ತೆ. ಅಂದ್ರೆ ಕೋವಿಡ್ ಅಲ್ಲಿ ಈಗ ಥರ್ಡ್ ಫೇಸ್, ಸೆಕೆಂಡ್ ಫೇಸ್, ಇನ್ಫ್ಲಮೇಟರಿ ಫೇಸ್ ಅಲ್ಲಿ ನಮ್ದು ಥ್ರಾಂಬೋಸೈಟೋಪಿನಿಯಾ ಅಂತೀವಿ. ಅಂದ್ರೆ ಇನ್ಕ್ರೀಸ್ ಟೆಂಡೆನ್ಸಿ ಆಫ್ ಪ್ಲಾಟಿಲೆಟ್ಸ್ ಟು ಬ್ಲೀಡ್, ಅಂದ್ರೆ ಬ್ಲೀಡಿಂಗ್ ಟೆಂಡೆನ್ಸಿ ಜಾಸ್ತಿ ಆಗಿರುತ್ತೆ. ಹಂಗಾಗಿ ನಮ್ಮಲ್ಲಿ ಇದ್ದಿದ್ದು ಒಂದು ಪೇಷಂಟ್ಗೆ ಅವರು ಇದು ಮ್ಯೂಕೋರ್ಮೈಕೋಸಿಸ್ ಆಗಿ ಸೆರಿಬ್ರಮ್ ಅಂದ್ರೆ ಬ್ರೈನ್ಗೂ ಸ್ಪ್ರೆಡ್ ಆಗಿರೋರಲ್ಲಿ ಇಂಟ್ರಾಕ್ರೇನಿಯಲ್ ಬ್ಲೀಡ್ ಆಗಿ ಸಬ್ಅರೆಕ್ಟಾಯ್ಡ್ ಹೆಮರೇಜ್ ಆಗಿ ಅವ್ರಿಗೆ ಬೇರೆ ಯಾವ ರೀತಿಲೂ ಯಾವ ಟ್ರೀಟ್ಮೆಂಟು ಇದು ಸಕ್ಸಸ್ ಆಗದೆ ಅನ್ಫಾರ್ಚುನೇಟ್ಲಿ ವಿ ಹ್ಯಾಡ್ ಟು ಲೂಸ್ ಇಟ್. ಆಗುತ್ತೆ ಮೇಡಮ್, ಯಾಕಾಗುತ್ತೆ, ಏನ್ ಕಾರಣ? ಮ್ಯೂಕೋರ್ಮೈಕೋಸಿಸ್ ಈ ಫಂಗಸ್ ಬೆಳೆಯದೆ ಒಂದು ಯಾವ ಎನ್ವಿರಾನ್ಮೆಂಟ್ ಅಲ್ಲಿ ಅಂದ್ರೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್, ಇಮ್ಯುನೋ ಸಪ್ರೆಸ್ ಸ್ಟೇಟ್ ಅಲ್ಲಿ ಅದಕ್ಕೆ ಆ ಎನ್ವಿರಾನ್ಮೆಂಟ್ ತುಂಬಾ ಈ ಫಂಗಸ್ ಬೆಳೆಯಕ್ಕೆ ಪೂರ್ತಿ ಪ್ರಚೋದನೆ ಕೊಡುತ್ತೆ. ಸೊ ಈ ಪೇಷಂಟ್ಸ್ಗಳೆಲ್ಲ ಈ ಸ್ಥಿತಿಲಿ ಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ಕೋವಿಡ್ ಕಾಯಿಲೆನೇ ಒಂದು ನಿಮ್ ಇಮ್ಯುನಿಟಿ ಪೂರ್ತಿ ಕಡಿಮೆ ಮಾಡಿರುತ್ತೆ. ಅದ್ರ ಜೊತೆಗೆ ಡಯಾಬಿಟಿಸ್ ಅಂಡ್ ಅನ್ಕಂಟ್ರೋಲ್ ಡಯಾಬಿಟಿಸ್, ಪುನಃ ನಮ್ಗೆ ಈ ಕರೋನಾ ಕೋವಿಡ್ ಸ್ಟೇಟಸ್ ಅಲ್ಲಿ ಶುಗರ್ನು ಪೂರ್ತಿ ಕಂಟ್ರೋಲ್ ಬರಲ್ಲ, ಅದು ಸಿಕ್ಕಾಪಟ್ಟೆ ಏರ್ಪೇರ್ ಆಗ್ತಿರುತ್ತೆ. ಸೊ ಇನ್ಸುಲಿನ್ ಹಾಕಿ ಅಂಥವ್ರು ಕಂಟ್ರೋಲ್ ಮಾಡ್ತಿರೋರಲ್ಲೂ ಪುನಃ ಇಮ್ಯುನೋಸಪ್ರೆಷನ್ ಇರುತ್ತೆ. ಮತ್ತೆ ಈ ಅಲೆಯಲ್ಲಿ ನಾವು ನೋಡಿದೀವಿ ತುಂಬಾ ಮಟ್ಟಿಗೆ ನಾವು ಸ್ಟೀರಾಯ್ಡ್ ಯೂಸ್ ಮಾಡ್ತಾ ಇದೀವಿ, ವಿಚ್ ಇಸ್ ನೆಸೆಸರಿ ಆಸ್ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಆಫ್ ಕೋವಿಡ್. ಸೊ ಸ್ಟೀರಾಯ್ಡ್ಸ್ ಏನ್ ಮಾಡುತ್ತೆ, ಪುನಃ ಸ್ಟೀರಾಯ್ಡ್ಸ್ ಆಲ್ಸೋ ಆಡ್ ಟು ಇಮ್ಯುನೋಸಪ್ರೆಷನ್. ಸೊ ಇದೆಲ್ಲಾ ಕಾರಣದಿಂದ, ಒಂದು ಕಾಯಿಲೆಯಿಂದ ಆಗೋ ಇಮ್ಯುನೋಸಪ್ರೆಷನ್, ಇನ್ನೊಂದು ಡಯಾಬಿಟಿಸ್ ಅಸೋಸಿಯೇಟೆಡ್ ಇಮ್ಯುನೋಸಪ್ರೆಷನ್, ಮತ್ತೆ ಸ್ಟೀರಾಯ್ಡ್ ಇಮ್ಯುನೋಸಪ್ರೆಷನ್. ಇಂಥ ಪೇಷಂಟ್ ಅಲ್ಲಿ ನಾವು ಕಂಟಿನ್ಯೂಸ್ ಆಕ್ಸಿಜನ್ ಕೊಡ್ತಿರುವಾಗ ಸ್ಟರೈಲ್ ಎನ್ವಿರಾನ್ಮೆಂಟ್ ಅಂದ್ರೆ ನಾವು ಹ್ಯೂಮಿಡಿಫೈಯರ್ಗೆ ಹಾಕೋ ನೀರು ಡಿಸ್ಟಿಲ್ಡ್ ವಾಟರೇ ಇದ್ದು, ಇಲ್ಲ ಡಿಅಯೋನೈಸ್ಡ್ ವಾಟರೇ, ಕ್ಲೀನ್ ಆಗಿರೋ ವಾಟರ್ ಇರಬೇಕು. ಇಲ್ಲದೆ ಇದ್ರೆ ಟ್ಯಾಪ್ ವಾಟರ್ ನಾವು ಯೂಸ್ ಮಾಡಿರೋದ್ರಲ್ಲಿ ಟ್ಯಾಪ್ ಅಲ್ಲೂ ಈ ಫಂಗಸ್ ಟ್ಯಾಪ್ ನೀರಿಂದ ಬರೋ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ಈ ನಾವು ಯೂಸ್ ಮಾಡೋ ನೇಸಲ್ ಮಾಸ್ಕ್ ಆಗ್ಲಿ ಇಲ್ಲ ಟ್ಯೂಬ್ಸ್ ಆಗ್ಲಿ ಇದನ್ನು ಕಂಪ್ಲೀಟ್ಲಿ ಸ್ಟರೈಲ್ ಆಗಿರ್ಬೇಕು.
ಇದೆಲ್ಲ ತುಂಬಾ ಗಮನ ಕೊಡಬೇಕು. ಈಗೇನಾಗುತ್ತೆ, ಕಾಯಿಲೆ ಮ್ಯಾನೇಜ್ಮೆಂಟ್ ಅಲ್ಲೇ ಪೂರ್ತಿ ನಾವು ಗಮನ ಕೊಟ್ಕೊಂಡು ಮಾಡ್ತಾ ಇದ್ರು, ಇದು ಯಾಕಂದ್ರೆ ಈಗ ನೀವೇ ನೋಡಿದ್ದೀರಾ ಆಕ್ಸಿಜನ್ ಅಂತ ಡಿಪೆಂಡೆನ್ಸಿ ಎಷ್ಟು ಆಗಿದೆ ನಮ್ಮ ಈ ಸೆಕೆಂಡ್ ವೇವ್ ಅಲ್ಲಿ. ಅಂದ್ರೆ ಎವ್ರಿ ಅದರ್ ಪೇಷಂಟ್ ಮನೆಯಲ್ಲಾದ್ರೂ ಆಕ್ಸಿಜನ್ ಸಿಲಿಂಡರ್ ಸಿಕ್ಕಿದ್ರೆ ಸಾಕು, ಕಾನ್ಸಂಟ್ರೇಟರ್ ಸಿಕ್ಕಿದ್ರೆ ಸಾಕು, ಮ್ಯಾನೇಜ್ ಮಾಡ್ಕೋತೀವಿ ಅಂತ ಆ ಸ್ಥಿತಿ ತನಕ ಇದ್ದಾರೆ. ಸೊ ಮನೆಯಲ್ಲಾದ್ರೂ ಸೂಪರ್ವೈಸ್ಡ್ ಆಗಿ ಅಟ್ಲೀಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಆಕ್ಸಿಜನ್ ಕೊಡ್ತಾ ಇರಬೇಕು. ಯಾಕಂದ್ರೆ ಆ ಕಂಟಿನ್ಯೂಸ್ ಮಾಯಿಸ್ಟ್ ಅಟ್ಮಾಸ್ಫಿಯರು, ಮತ್ತೆ ಟ್ಯಾಪ್ ಇಂದ ಕೊಡೋ ನೀರಿಂದ ಆಗ್ಬೋದು, ಮತ್ತೆ ಟ್ಯೂಬ್ಸ್ ಎಲ್ಲ ಸ್ಟರ್ಲೈಸ್ ಆಗಿಲ್ಲದೆ ಇದ್ರೆ ಈ ಕೀಟಾಂಶ ಬೆಳೆಯೋದಕ್ಕೆ, ಈ ಫಂಗಸ್ ಬೆಳೆಯೋದಕ್ಕೆ ಅದೊಂದು ಉತ್ಸಾಹಿಕ ಎನ್ವಿರಾನ್ಮೆಂಟ್ ಆಗುತ್ತೆ. ಇಟ್ ಬಿಕಮ್ಸ್ ಅ ಫರ್ಟೈಲ್ ಎನ್ವಿರಾನ್ಮೆಂಟ್. ಓಕೆ, ಈಗ ಹಾಗಾಗಿ ಇದನ್ನ ಸಿಕ್ಕಾಪಟ್ಟೆ ಈಗ ಜಾಸ್ತಿ ನೋಡ್ತಾ ಇದ್ದೀವಿ. ಈಗ ಕೋವಿಡ್ ಪೇಷಂಟ್ ವಿತ್ ಡಯಾಬಿಟಿಸ್ ಯಾರೋ ಬರ್ತಾರೆ, ಬಿಗಿನಿಂಗ್ ಸ್ಟೇಜಲ್ಲೇ ಬರ್ತಾರೆ ಅಂತ ಅನ್ಕೊಳ್ಳೋಣ. ಅವ್ರನ್ನ ನೀವು ಈಗ ಈ ಬ್ಲ್ಯಾಕ್ ಫಂಗಸ್ನಿಂದ ದೂರ ಇಡಬೇಕು ಅನ್ನೋದಾದರೆ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್ ಮೇಡಮ್? ಅದೇ ಈಗಿನ ನಾವು ಪ್ರೋಟೋಕಾಲ್ ನೋಡಿ, ಹೊಸದಾಗಿ ಈಗ ರೈನೋ ಆರ್ಬೈಟೋ ಮ್ಯೂಕೋರ್ಮೈಕೋಸಿಸ್ ಗ್ರೂಪ್, ರೈನೋ ಆರ್ಬೈಟಸ್ ಸೆರೆಬ್ರೋ ಮ್ಯೂಕೋಮೈಕೋಸಿಸ್ ಗ್ರೂಪ್ ನ್ಯೂ ಡೆಲ್ಲಿಯಿಂದ ನಮಗೆ ಸುಮಾರು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಮುಂಚೆ ನಾವು ಕೋವಿಡ್ ಟ್ರೀಟ್ಮೆಂಟ್ ಪೇಷಂಟ್ ಮಾಡುವಾಗ ಹೈ ರಿಸ್ಕ್ ಕೋವಿಡ್ ಪೇಷಂಟ್ಸ್ ಅಂತೀವಿ, ಅಂಥವ್ರಲ್ಲಿ ನಾವು ಮುಂಚೆ ENT ಎಕ್ಸಾಮಿನೇಷನ್ ಆಗಲಿ ಆಪ್ಟಾಲ್ ಎಕ್ಸಾಮಿನೇಷನ್ ಆಗಲಿ ಮುಂಚೆ ಸೇರಿಸಿರ್ಲಿಲ್ಲ. ಈಗ ನಾವೇನು ಹೇಳ್ತಿದ್ವಿ ಅಂದರೆ ಡೇ 1 ಎಕ್ಸಾಮಿನೇಷನ್. ಯಾರಿಗೆ ಅಂದರೆ ಇವರು ಹೈ ರಿಸ್ಕ್ ಕೋವಿಡ್ ಪೇಷಂಟ್ಸ್. ಯಾರವರು ಅಂದರೆ ಸಿವಿಯರ್ ಆಗಿ ಇದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದವರು, ಮತ್ತೆ ಕೋವಿಡ್ ಸಿವಿಯರ್ ಕೋವಿಡ್ ಸ್ಟೇಟಸ್ ಅಂದರೆ ಲಂಗ್ ಎಲ್ಲ ಸಿಕ್ಕಾಪಟ್ಟೆ ಸ್ಕೋರಿಂಗ್ ಜಾಸ್ತಿ ಇದ್ದು ಇನ್ಫೆಕ್ಟ್ ಆಗಿರೋರು, ಮತ್ತೆ ಡಯಾಬಿಟಿಕ್ ಕೀಟೋಸಿಡೋಸಿಸ್ ಕಿಡ್ನಿ ಇನ್ವಾಲ್ವ್ ಆಗಿರ್ಬೋದು ಅಂಥವ್ರು, ಮತ್ತೆ ಹೂ ಆರ್ ಕಂಟಿನ್ಯೂಸ್ಲಿ ಇನ್ ನೀಡ್ ಆಫ್ ಆಕ್ಸಿಜನ್ ಫಾರ್ ದೆಮ್ ಟು ಬಿ ಮೇಂಟೈನ್ಡ್. ಇದಿಷ್ಟು ಆ್ಯಂಡ್ ಹೂ ಹ್ಯಾವ್ ಬೀನ್ ಆನ್ ಟ್ರೀಟ್ಮೆಂಟ್ ವಿತ್ ಸ್ಟೀರಾಯ್ಡ್ಸು ಕೊಟ್ಟು, ಹೈಯರ್ ಆಂಟಿಬಯೋಟಿಕ್ ಕೊಟ್ಟು ಸಿವಿಯರ್ ಆಗಿರೋ ಕೋವಿಡ್ ಪೇಷಂಟ್ಸನ್ನು ನಾವು ಹೈ ರಿಸ್ಕ್ ಪೇಷಂಟ್ಸ್ ಅಂತ ಐಡೆಂಟಿಫೈ ಮಾಡಿ ಡೇ 1, ಡೇ 3, 7 ಆ್ಯಂಡ್ 21 ಡೇಸ್ ಇಷ್ಟು ಟೈಮಲ್ಲೂ ಒಬ್ಬರು ENT ಇಂದ ಎಕ್ಸಾಮಿನೇಷನ್ ಆಗಬೇಕು. ಏನು ಎಕ್ಸಾಮಿನೇಷನ್ ಆಗಬೇಕು? ಡಯಾಗ್ನೋಸ್ಟಿಕ್ ನೇಸಲ್ ಎಂಡೋಸ್ಕೋಪಿ ಅಂತೀವಿ, ಮೂಗನ್ನ ಟೆಸ್ಟ್ ಮಾಡಬೇಕು. ಮತ್ತೆ ಪ್ಯಾಲೆಟ್, ನಮ್ದು ಪ್ಯಾಲೆಟ್ ಅಂತ ಇರುತ್ತಲ್ಲ ಅಲ್ಲೂ ಎಕ್ಸಾಮಿನೇಷನ್ ಆಗಬೇಕು, ಓಟೋಸ್ಕೋಪಿ ಆಗಬೇಕು. ಮತ್ತೆ ಕಣ್ಣಿನ ಡಾಕ್ಟ್ರು ಬಂದು ಕಣ್ಣಲ್ಲಿ ಬೇರೆ ಏನಾದರೂ ತೊಂದರೆಗಳಿದೆಯಾ ಅದನ್ನು ನಾವು ಚೆಕ್ ಮಾಡಿ ನೋಡಿರ್ಬೇಕು. ಯಾವುದಾದ್ರೂ ಅತಿ ಸೂಕ್ಷ್ಮವಾಗಿ ಯಾವುದಾದ್ರೂ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಬಂತು ಅಂದರೆ ಬೇಗನೆ ರ್ಯಾಪಿಡ್ ಆಗಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿ ಇದನ್ನ ಯಾವ ರೀತಿಲಿ ನಾವು ಎಷ್ಟು ಬೇಗ ಸೀಮಿತಗೊಳಿಸ್ಬೋದು ಅಂತ ನೋಡೋಕ್ಕೆ. ಸೊ ಇದು ಹೊಸ ರೆಕಮೆಂಡೇಶನ್. ಡೇ 1, ಡೇ 3, ಡೇ 7 ಆ್ಯಂಡ್ ಡೇ 21 ಅಲ್ಲಿ ತನಕ ಒಂದು ENT ಎಕ್ಸಾಮಿನೇಷನ್, ಒಂದು ಆಪ್ಟಾಲ್ಮಿಕ್ ಎಕ್ಸಾಮಿನೇಷನ್ ಇಸ್ ಅ ಮಸ್ಟ್ ಅಂತ ಮಾಡಿದ್ದೀವಿ. ಇದಕ್ಕೇನಾದ್ರೂ ಏಜ್ ಗ್ರೂಪ್ ಇದೆಯಾ ಮೇಡಮ್, ಅಥವಾ ಯಾರು? ಇನ್ನೊಂದು ಹೇಳ್ಬಿಡ್ತೀನಿ. ಮತ್ತೆ ಇದೂ ಅಷ್ಟೇ, ಇದು ತುಂಬಾ ಮಟ್ಟಿಗೆ ನಾವು ಯಾವ್ದ್ಯಾವ್ದ್ರಲ್ಲಿ ಗಮನ ಕೊಡ್ಬೇಕಂದ್ರೆ ಶುಗರ್ ಕಂಟ್ರೋಲ್ ಗಮನ ಕೊಡಬೇಕು, ಸ್ಟೀರಾಯ್ಡ್ಸ್ ನೆಸೆಸಿಟಿ ಇದ್ದಾಗಷ್ಟೇ ಕರೆಕ್ಟ್ ಆಗಿ ಕೊಡಬೇಕು. ಮತ್ತೆ ಮೂರನೇದು ನಾವು ಇನ್ಸ್ಟ್ರುಮೆಂಟೇಷನ್, ನಾವು ಇದು ಆಕ್ಸಿಜನ್ ಕೊಡುವಾಗ ಅದು ಕಂಪ್ಲೀಟ್ಲಿ ಹೈಜಿನಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಕೊಡ್ತಾ ಇರಬೇಕು. ಈಗ ಒಬ್ರಿಗೆ ಯೂಸ್ ಮಾಡಿರೋ ಟ್ಯೂಬಿಂಗ್ಸ್ ಅನ್ನ ಕರೆಕ್ಟ್ ಆಗಿ ಸ್ಟರ್ಲೈಸ್ ಮಾಡದೆ ಇಲ್ಲ ಫ್ರೆಶ್ ಸೆಟ್ಟೇನೆ ಅವ್ರು ಯೂಸ್ ಮಾಡಬೇಕು. ಇದನ್ನ ಒಂದು ಅತಿ ಗಮನದಲ್ಲಿ ಇಟ್ಕೋಬೇಕು. ಇದಿಷ್ಟು ಪಾಯಿಂಟ್ಸ್ ನಾವು ಮಾಡಿದ್ರೆ ಸುಮಾರು ಮಟ್ಟಿಗೆ ನಾವು ಇದನ್ನ ಕಂಟ್ರೋಲ್ ತರಬಹುದು. ಮೇಡಮ್, ಈಗ ಅದಕ್ಕೆ ನಾನು ಕೇಳಿದ್ದು ಏಜ್ ಬಾರ್ ತರ ಏನಾದರೂ ಇದೆ, ಇಂಥ ವಯಸ್ಸಿನ ನಂತರ ಇದು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ ಅಂತ, ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಆಗ್ಬೋದಾ? ಅದೇ ಕೋವಿಡ್ ನಾವೀಗ ನೋಡ್ತಿರೋದೇನೆ, ಈಗ ನಾವು 33ರಿಂದ ಎಲ್ಲ ಏಜ್ ಗ್ರೂಪ್ ಅಲ್ಲೂ ಅಡಲ್ಟ್ ಏಜ್ ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೀವಿ. ಮಕ್ಕಳಲ್ಲಿ ಇಲ್ಲಿ ತನಕ ಅಂತೂ ನಾವು ನೋಡಿಲ್ಲ. ಕೋವಿಡ್ ತುಂಬಾ ಅತಿ ಕಡಿಮೆ ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿರೋದು ಮಕ್ಕಳಲ್ಲಿ ಇಲ್ವೇ ಇಲ್ಲ. ಸೊ ಈಗ ನಾವು ನೋಡ್ತಿರೋದು, ಈ ಅಲೆಯಲ್ಲಿ ನೋಡ್ತಿರೋದು ಎಲ್ಲರೂ ಅಡಲ್ಟ್ಸ್ ಏನೆ, ವೇರಿಂಗ್ ಫ್ರಮ್ 35 ಇಯರ್ಸ್ ಸ್ಟಿಲ್ 75-80 ಇಯರ್ಸ್ ತನಕ ನೋಡಿದ್ದೀವಿ. ಓಕೆ, ಇದು ಕೂಡ ಒಂದು ಸಾಂಕ್ರಾಮಿಕ ರೋಗನ ಮೇಡಮ್? ಒಬ್ಬರಿಂದ ಒಬ್ರಿಗೆ ಹರಡುತ್ತಾ ಇದು? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಅಂದ್ರೆ ಈಗ ಕೊರೋನಾ ಒಂದೇ ರೂಮಲ್ಲಿ ಇದ್ರೆ ಹರಡೋ ಥರ ಹಂಗೆ ಹರಡಲ್ಲ, ಬಟ್ ಇನ್ಸ್ಟ್ರೂಮೆಂಟ್ ಇಂದ ಹರಡಬಹುದು. ಇದೇ ಆಕ್ಸಿಜನ್ ಸಿಲಿಂಡರು, ಇದೇ ಟ್ಯೂಬಿಂಗ್ಸ್ ನಾವು ಇದು ಯೂಸ್ ಮಾಡಿ ಪಕ್ಕದವ್ರಿಗೆ ಮಾಡಿದ್ರೆ ಈ ಪೇಷಂಟ್ ಅಲ್ಲಿ ಇದ್ದಿದ್ದು ಅಂದ್ರೆ ಸ್ಪೋರ್ಟ್ಸ್ ಎಲ್ಲ ಸ್ಪೋರ್ಟ್ಸ್ ಕ್ಯಾನ್ ಗೋ ಥ್ರೂ ದ ಟ್ಯೂಬಿಂಗ್ಸ್ ಟು ದ ಅದರ್ ಪರ್ಸನ್. ಆ ರೀತಿ ಸ್ಪ್ರೆಡ್ ಆಗುತ್ತೆ. ಬರೀ ಡಯಾಬಿಟಿಸ್ ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದು ಕೋವಿಡ್ ಪೇಷಂಟ್ ಆದರೆ, ಫಾರ್ ಎಕ್ಸಾಂಪಲ್ ಲಿವರ್ ಪ್ರಾಬ್ಲಮ್ ಇದ್ರೆ, ಆಕ್ಸಿಜನ್ ಪ್ರಾಬ್ಲಮ್ ಇದ್ರೆ, ಅಥವಾ ಲಂಗ್ಸ್ ಪ್ರಾಬ್ಲಮ್ ಇದ್ರೆ ಕೂಡ ಇದು ಬರೋ ಸಾಧ್ಯತೆ ಇದೆಯಾ ಹಾಗಾದ್ರೆ ಅಂತ? ಅದೇ ಮೇನ್ ಆಗಿ ನಾವು ಹೈ ರಿಸ್ಕ್ ಅನ್ನೋದನ್ನೇ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಸ್. ಮುಂಚೆನೂ ನಾವು ಇದು ಮ್ಯೂಕೋರ್ಮೈಕೋಸಿಸ್ ನೋಡಿದೀವಿ. ಇದು ಒಂದು ಫಂಗಲ್ ಇನ್ಫೆಕ್ಷನ್. ಈ ಫಂಗಸ್ ಇನ್ಫೆಕ್ಷನ್ ಯಾವ ಟೈಮ್ನಲ್ಲಿ ಬರುತ್ತೆ ಅಂದ್ರೆ ಟೋಟಲಿ ಆಪರ್ಚುನಿಸ್ಟಿಕ್. ಅದಕ್ಕೆ
ಒಂದು ಏನು ಫರ್ಟೈಲ್ ಎನ್ವಿರಾನ್ಮೆಂಟ್ ಸಿಕ್ಕ ತಕ್ಷಣ, ಅಂದ್ರೆ ಈ ಬಾಡಿ ಇಮ್ಯುನಿಟಿ ಪೂರ್ತಿ ಕಡಿಮೆ ಇದ್ದು ಅದನ್ನ ಫೈಟ್ ಮಾಡೋ ಕೆಪಾಸಿಟಿ ಇಲ್ಲದೆ ಇದ್ದಾಗ ಈ ಸ್ಪೋರ್ಟ್ಸ್ ತಂತಾಳಿಗೆ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗುತ್ತೆ. ಇದನ್ನು ನಾವು ಮುಂಚೆ ಯಾವ ಪೇಷಂಟ್ಸ್ ಅಲ್ಲಿ ನೋಡಿದ್ದೀವಿ ಅಂದ್ರೆ ಇದೇ ರೀತಿ, ಅಂದ್ರೆ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ ಯಾರು ಇರ್ಬೋದು, ಅವರು ರೀನಲ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಇರ್ಬೋದು, ಇಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಿರೋರು ಇರ್ಬೋದು. ಸೊ ಈ ರೀತಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟು ವಿತ್ ಸ್ಟೀರಾಯ್ಡ್ಸ್ ಆಗಲಿ ಇಮ್ಯುನೋ ಸಪ್ರೆಸಿವ್ ಮೆಡಿಕೇಶನ್ಸ್ ಇದ್ದವ್ರನ್ನ ಈ ಥರ ಫಂಗಸ್ಸು ಬಲಿ ತಗೊಳ್ಳೋದು ಸಾಧ್ಯತೆ ಮುಂಚೆನೂ ಇತ್ತು. ಈಗ ಈ ಕೋವಿಡ್ ಎನ್ವಿರಾನ್ಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಮೇಡಮ್, ಇದು ಡಯಾಗ್ನೋಸ್ ಮಾಡೋದು ಹೇಗೆ ಅಂತ? ಇದು ಈಗ ನಮಗೆ ಕೋವಿಡ್ ಪೇಷಂಟ್ಸ್ ಅಲ್ಲಂತೂ ಅವ್ರು ಅಲ್ಲೇ ಇರ್ತಾರೆ. ಸೊ ಡೈಲಿ ಇವ್ಯಾಲ್ಯೂಯೇಷನ್ ಡಾಕ್ಟರ್ಸ್ ಕಡೆಯಿಂದ ಆದಾಗ ಆ ಮೂಗಲ್ಲಿ ಕಪ್ಪುಗೆ ಬೆಳವಣಿಗೆ ನೋಡ್ಬೋದು, ಇಲ್ಲ ಬ್ಲ್ಯಾಕ್ ಡಿಸ್ಚಾರ್ಜ್ ಆಗ್ಬೋದು, ಇಲ್ಲ ಪೇಷಂಟೇ ಹೇಳ್ತಾರೆ ನಮಗೆ ಸಿಕ್ಕಾಪಟ್ಟೆ ಕೆಟ್ಟ ವಾಸನೆ ಬರ್ತಿದೆ, ಇಲ್ಲ ರಕ್ತಸ್ರಾವ ಶುರು ಆಗಿದೆ, ಮೂಗು ತುಂಬಿಕೊಂಡಿದೆ ಅಂದ್ರೆ ನೇಸಲ್ ಸ್ಟಫಿನೆಸ್ಸು, ಮತ್ತೆ ಡಿಸ್ಚಾರ್ಜ್ ಆಗ್ಬೋದು. ಇದು ಸೈನಸೈಟಿಸ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಮೂಗು ಕಟ್ಕೊಂಡು ತಲೆ ನೋವು ಬರುತ್ತಲ್ಲ, ಆ ಥರ ಗುಡ್ಡೆ ಹಿಂದೆ ನೋವು ಬರ್ಬೋದು, ಈ ಮ್ಯಾಕ್ಸಿಲರಿ ಸೈನಸ್ ಅಲ್ಲಿ ಇಲ್ಲಿ ಬರ್ಬೋದು ನೋವು, ಫ್ರಾಂಟಲ್ ಬರ್ಬೋದು. ಸೊ ಸಿಕ್ಕಾಪಟ್ಟೆ ಹೆಡ್ಏಕು, ನೇಸಲ್ ಸ್ಟಫಿನೆಸ್, ಮತ್ತೆ ಬ್ಲ್ಯಾಕ್ ಡಿಸ್ಚಾರ್ಜ್, ಬ್ಲ್ಯಾಕ್ ಫಂಗಸ್ ಅಂತ ನಾವು ಹೇಳೋದು ಏನಂದ್ರೆ ಬ್ಲಡ್ ಸ್ಟೇನ್ಡ್ ಆಲ್ ಬ್ಲ್ಯಾಕ್ ಡಿಸ್ಚಾರ್ಜ್ ಶುರು ಆಗುತ್ತೆ. ಇದೆಲ್ಲಾನು ಅರ್ಲಿ ಸೈನ್ಸ್ ಆಫ್ ಈ ಕಂಡೀಷನ್. ಅಂದ್ರೆ ಇದು ಮೂಗಿಗೆ ಸೀಮಿತ ಇದ್ದಾಗ ಈ ತರ ಸಿಂಪ್ಟಮ್ಸ್ ಇರುತ್ತೆ. ಇದರಿಂದ ಮುಂದೆ ಕಣ್ಣಿಗೆ ಬಂದಾಗ ನೋಡೋಕ್ಕೆ ತೊಂದರೆ ಆಗ್ಬೋದು, ಕಣ್ಗುಡ್ಡೆ ಊತ ಆಗ್ಬೋದು, ಕಣ್ಣು ತಿರುಗ್ಸಕ್ಕೆ ಆಗ್ಲಿಕ್ಕಿಲ್ಲ, ಮತ್ತೆ ಅಂದ್ರೆ ಮಸಲ್ ಪ್ಯಾರಾಲಿಸಿಸ್ ಆಗ್ಬೋದು, ಮತ್ತೆ ಇದ್ದಕ್ಕಿದ್ದಂಗೆ ದೃಷ್ಟಿ ಕಳ್ಕೊತಾರೆ. ಯಾಕಂದ್ರೆ ಮೇಜರ್ ಆರ್ಟ್ರಿ ಅಂಡ್ ನರ್ವ್ ಅಲ್ಲಿ ಹಿಂದ್ಗಡೆ ಊತದಿಂದ ಪ್ರೆಷರ್ ಜಾಸ್ತಿ ಆಗಿ ದೇ ಕ್ಯಾನ್ ಲೂಸ್ ವಿಷನ್. ಮತ್ತೆ ಈ ರೀತಿ ಆಲ್ಟರ್ಡ್ ಎರಡೂ ಆದ್ಮೇಲೆ ಮೂರನೇ ಸ್ಟೇಜು ಬ್ರೈನಿಗೆ ಸ್ಪ್ರೆಡ್ ಆದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ಬೋದು, ಆಲ್ಟರ್ಡ್ ಸೆನ್ಸೋರಿಯಂ ಇರುತ್ತೆ, ಮತ್ತೆ ಇನ್ನೂ ಎಕ್ಸ್ಟೆಂಡ್ ಆದಾಗ ದೇ ಕ್ಯಾನ್ ಗೋ ಇನ್ ಫಾರ್ ಫಿಟ್ಸ್ ಅಂಡ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ ಆಗುತ್ತೆ. ಮೇಡಮ್, ಈಗ ಈ ಬ್ಲ್ಯಾಕ್ ಫಂಗಸ್ ಟ್ರೀಟ್ಮೆಂಟ್ ಅನ್ನೋದ್ರಲ್ಲಿ ನಾವು ಎಷ್ಟು ಅಡ್ವಾನ್ಸ್ ಆಗಿದ್ದೀವಿ, ಎಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ರೈಟ್ ನಾವು? ಮ್ಯಾನೇಜ್ಮೆಂಟ್ ಇದರಲ್ಲಿ ತಗೊಂಡ್ರೆ ನಿಮ್ಗೆ ಆಂಫೋಟೆರಿಸಿನ್ ಇಂಜೆಕ್ಷನ್ ಬೇಕೇ ಬೇಕು. ಲೈಸೋಸೋಮಲ್ ಆಂಫೋಟೆರಿಸಿನ್ ಇಂಜೆಕ್ಷನ್ ಅಂತ ಹೇಳ್ತೀವಲ್ಲ, ಅದು ಬೇಕು. ಅದ್ ಡೋಸ್ ಆಫ್ 3 to 5 milligram per kg ಬಾಡಿ ವೇಟ್ ಕೊಡಬೇಕು. ಸೊ ಅದು ಈಗ ನಮ್ಗೆ ಗೊತ್ತಂಗೆ ಪುನಃ ಆಂಫೋಟೆರಿಸಿನ್ ನಮ್ ಗೌರ್ಮೆಂಟ್ ಸೆಟಪ್ ಅಲ್ಲಂತೂ ಪೇಷಂಟ್ ಇಂಡೆಂಟ್ ಮಾಡಿ ತರಿಸ್ತಾ ಇದೀವಿ. ಬಟ್ ಅದು ಯಾವಾಗ ಅತಿ ಡಿಮಾಂಡ್ ಅಲ್ಲಿ ಆದಷ್ಟು ನಿಮ್ಗೆ ಗೊತ್ತಿದೆ ಔಷಧಿಗಳು ಸಿಗೋ ತೊಂದರೆ ಯಾವ ರೀತಿ ಆಗ್ಬೋದು ಅಂತ. ಎರಡನೇದು ನಾವು ಇದನ್ನು ಏನಂದ್ರೆ ಕೋವಿಡ್ ಪೇಷಂಟ್ಸ್ ನಾವು ICU ಇಟ್ಕೊಂಡು ICU ಸೆಟಪ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಕ್ಕೆ ಆದಷ್ಟು ಈಗ ಬೆಡ್ಸ್ ನಮ್ ಇರೋದ ಬೆಡ್ಸ್ ಅಲ್ಲೇನೆ ಅದ್ ಮ್ಯಾನೇಜ್ ಮಾಡಕ್ ಆಗುತ್ತೆ. ಆದ್ರೆ ಪುನಃ ಈಗ ಪೋಸ್ಟ್ ಕೋವಿಡ್ ಅಲ್ಲಿ ಏನಾಗುತ್ತೆ, ಅವ್ರ ಕೋವಿಡ್ ನೆಗೆಟಿವ್ ಆಗಿ ಆಚೆ ಹೋಗಿದ್ದವರಲ್ಲಿ ಮ್ಯೂಕೋರ್ಮೈಕೋಸಿಸ್ ಬಂದ್ರು ಇವ್ರಿಗೂ ನಾವು ಆದಷ್ಟು ICU ಸೆಟಪ್ ಅಲ್ಲೇನೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಜನರಲ್ ಅನಸ್ಥೀಸಿಯಾ ಕೊಟ್ಟೆನೆ ನೇಸಲ್ ಸೈನಸ್ ಡಿಬ್ರೈಡ್ಮೆಂಟ್ ಮಾಡಬೇಕು, ಮತ್ತೆ ಮುಂದೆ ಹೋಗಿ ಕಣ್ಣಿಗೆ ಇಂಜೆಕ್ಷನ್ ಕೊಡಬೇಕಾಗ್ಬೋದು, ಕಣ್ಗುಡ್ಡೆ ಮತ್ತೆ ಎಕ್ಸೆಂಟ್ರೇಷನ್ ಅಂತ ಪ್ರೊಸೀಜರ್ ಮಾಡಬೇಕಾಗ್ಬೋದು, ಮತ್ತೆ CNS ಕಾಂಪ್ಲಿಕೇಶನ್ಸ್ ಆದ್ರೂ ಅವ್ರಿಗೆ ICU ಸೆಟಪ್ ಬೇಕು. ಇದ್ರ ವಿಚಾರವಾಗಿ ಸ್ವಲ್ಪ ಗಂಭೀರವಾಗಿ ಇನ್ನು ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಪುನಃ ನಮ್ಗೆ ಇನ್ಕ್ರೀಸ್ಡ್ ನಂಬರ್ ಆಫ್ ಬೆಡ್ಸ್ ಬೇಕಾಗುತ್ತೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಈಗ ಬೆಂಗಳೂರಿನಲ್ಲೇ ಹೀಗಾದ್ರೆ ಇನ್ನು ಈಗಾಗಲೇ ಇದು ಮ್ಯೂಕೋರ್ಮೈಕೋಸಿಸ್ ಬೀದರ್ನಲ್ಲಿ ಕಾಣಿಸ್ಕೊಂಡಿದೆ, ಬೆಳಗಾವಿನಲ್ಲಿ ಕಾಣಿಸ್ಕೊಂಡಿದೆ. ಸೊ ಜಿಲ್ಲಾ ಕೇಂದ್ರಗಳ ಕತೆ ಹೇಗೆ ಅಂತ ಮೇಡಮ್? ಒಂದೇನಂದ್ರೆ ಈ ಡಿಸೀಸ್ ತುಂಬಾ ರ್ಯಾಪಿಡ್ ಆಗಿ ಪ್ರೋಗ್ರೆಸ್ ಆಗುತ್ತೆ. ಸೊ ನಿಮ್ಗೆ ಒಂದು ವಾರದಲ್ಲೇ ಗೊತ್ತಾಗುತ್ತೆ ಅವ್ರು ಟ್ರೀಟ್ಮೆಂಟ್ ಆಗ್ತಿದಾರಾ ಇಲ್ಲ ತುಂಬಾ ಡಿಟ್ಯೂರೇಟ್ ಆಗ್ತಿದಾರಾ ಅನ್ನೋ ಸ್ಥಿತಿ ಬೇಗನೆ ಗೊತ್ತಾಗ್ಬಿಡುತ್ತೆ. ಸೊ ಟ್ರೀಟ್ಮೆಂಟ್ ಅಂತೂ ತುಂಬಾ ಇಂಟೆನ್ಸಿವ್ ಆಗಿ ಕೊಡಬೇಕು. ನೀವು ಕೋವಿಡ್ ಬೆಡ್ಸ್ ಇಟ್ಕೊಂಡು ಎಲ್ಲಿ ICU ಇಟ್ಕೊಂಡಿದ್ದೀರೋ ಅಲ್ಲೇನೆ ಇನ್ನೊಂದು ನಾನ್ ಕೋವಿಡ್ ICU ತರ ನಾವು ಅಟ್ಲೀಸ್ಟ್ ಒಂದು 5 to 10 ಬೆಡ್ಸ್ ಇಟ್ಕೊಂಡ್ರೆ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಉಪಯೋಗ ಆಗುತ್ತೆ. ಅಂಡ್ ಡೆಫಿನೆಟ್ಲಿ ಇದು ಟೀಮ್ ಅಪ್ರೋಚ್. ಪುನಃ ಒಂದು ENT ಡಾಕ್ಟರ್ ಬೇಕು, ಆಪ್ಥಾಲ್ಮಾಲಜಿಸ್ಟ್ ಬೇಕು, ಅನೆಸ್ಥೆಟಿಸ್ಟ್ ಬೇಕು, ಅಂಡ್ ಮೆಡಿಸಿನ್ ಪರ್ಸನ್. ಯಾಕಂದ್ರೆ ಆಂಫೋಟೆರಿಸಿಂದಾನು ಪುನಃ ಅದರಿಂದ ಆಗೋ ಕಿಡ್ನಿ ಪ್ರಾಬ್ಲಮ್ಗಳಾಗ್ಬೋದು, ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ಗಳನ್ನ ಟ್ರೀಟ್ ಮಾಡಕ್ಕೂ ನಮಗೆ ಇಂಟೆನ್ಸಿವಿಸ್ಟು ಮತ್ತೆ ಫಿಸಿಷಿಯನ್ ಬೇಕಾಗುತ್ತೆ. ಸೊ ಇದು ಪುನಃ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚು. ಸೊ ಬರೀ ಒಬ್ರು ಡಾಕ್ಟ್ರಿಂದ ಇದನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ. ಸೊ ಟೀಮ್ ವರ್ಕ್ ಪುನಃ ಬೇಕೇ ಬೇಕಾಗುತ್ತೆ. ಮೇಡಮ್, ಒಂದು ಏಮ್ಸ್ ಡೈರೆಕ್ಟರ್ ಡಾಕ್ಟರ್ ರಂದೀಪ್ ಗುಲೇರಿಯಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು. ಏನಂದ್ರೆ ಈ
ಬ್ಲ್ಯಾಕ್ ಫಂಗಸ್ ಅನ್ನೋದು ಕೂಡ ಏರ್ನಲ್ಲಿ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಅದಕ್ಕೋಸ್ಕರನೂ ನೀವು ಮಾಸ್ಕ್ ಹಾಕ್ಕೊಳ್ಳೇಬೇಕಾಗುತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಇದು ತಾವು ಹೇಳಿದ್ರೆ ಇದು ಸಾಂಕ್ರಾಮಿಕ ರೋಗ ಅಲ್ಲ, ಒಬ್ಬರಿಂದ ಒಬ್ರಿಗೆ ಹರಡಲ್ಲ ಅಂತ, ಹೇಗೆ ಮೇಡಮ್ ಇದು? ನನಗೆ ನನ್ನ ಏನಂತ ಸೈಂಟಿಫಿಕ್ ನಾಲೆಜ್ ಇದ್ದಷ್ಟು ಮಟ್ಟಿಗೆ ಇದು ಆ ಥರ ಸಾಂಕ್ರಾಮಿಕ ರೋಗ ಅಲ್ವೇ ಅಲ್ಲ. ಬಟ್ ಅದೇ ನಾನು ಹೇಳದ್ನಲ್ಲ, ಈಗ ನೇಸಲ್ ಟ್ಯೂಬ್ ನನ್ಗೆ ಯೂಸ್ ಮಾಡಿರೋದು, ನನಗೆ ಫಂಗಸ್ ಇದ್ದು ಪುನಃ ಇನ್ನೊಬ್ರಿಗೆ ಅದನ್ನ ಕರೆಕ್ಟಾಗಿ ನಾವು ಫಂಗಸ್ಗಳು ಅಷ್ಟು ಈಸಿಯಾಗಿ ಹೋಗಲ್ಲ, ಅದನ್ನ ಸರಿಯಾಗಿ ಕ್ಲೀನ್ ಮಾಡದೆ ಇನ್ನೊಬ್ರಿಗೆ ಹಾಕಿದ್ರಲ್ಲಿ ಸ್ಪ್ರೆಡ್ ಆಗೋ ಥರನೇ ಇಲ್ಲಿ ತನಕ ನಮ್ಗೆ ಕಂಡು ಬಂದಿರೋದು. ಸೊ ಈಗ ನೀವು ಹೇಳ್ತಾ ಇರೋ ಬಗ್ಗೆ ನಾವು ಪುನಃ ವಿಚಾರ ಮಾಡಬೇಕಾಗುತ್ತೆ. ಓಕೆ ಡಾಕ್ಟರ್ ಸುಜಾತ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಟಿವಿ ಜೊತೆ ಇಷ್ಟೋ ತನಕ ಮಾತನಾಡಿದ್ರಿ, ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ ಪಬ್ಲಿಕ್ ಟಿವಿ ಕಡೆಯಿಂದ. ಇದು ಡಾಕ್ಟರ್ ಸುಜಾತ ಅವರ ಹೇಳಿಕೆ. ಪಬ್ಲಿಕ್ ಟಿವಿಗೆ ಮಿಂಟೋ ಆಸ್ಪತ್ರೆಯ ನಿರ್ದೇಶಕಿ ಮಾತನಾಡ್ತಾ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದು, ಅವರ ಮಾತಿನಲ್ಲಿ ಒಂದು ಕನ್ಸರ್ನ್ ಇತ್ತು, ಇನ್ನೊಂದು ಸ್ವಲ್ಪ ICU ಸೆಟಪ್ಗಳು ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇದನ್ನು ಮ್ಯೂಕೋರ್ಮೈಕೋಸಿಸ್ ಬಂದವ್ರಿಗೆ ICU ಸೆಟಪ್ಪಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು. ಆಮೇಲೆ ಇದು ಒಬ್ಬ ಡಾಕ್ಟ್ರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ, ಹಲವಾರು ಹಂತಗಳಲ್ಲಿ ಹಲವಾರು ಸ್ಪೆಷಲಿಸ್ಟ್ಗಳು ಬರಬೇಕಾಗತ್ತೆ. 21 ದಿನದ ತನಕನೂ ಕೂಡ ಟ್ರೀಟ್ಮೆಂಟ್ ಆಗುತ್ತೆ ಅದು. ಸೊ ಇದೆಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ.